9 ಜನ ಪೊಲೀಸ್ ಅಧಿಕಾರಿಗಳಿಗೆ ಗಲ್ಲು ಶಿಕ್ಷೆ ಆಗಿದೆ. ಇಡೀ ನಮ್ಮ ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ತಮಿಳುನಾಡಿನಲ್ಲಿ 9 ಜನ ಪೊಲೀಸರಿಗೆ ಕೋರ್ಟು ಗಲ್ಲು ಶಿಕ್ಷೆ ನೀಡಿದೆ. ಅದು ಯಾಕಪ್ಪ ಅಂತಂದ್ರು, ಕೊರೋನಾ ಟೈಮಿನಾಗು ತಮಿಳುನಾಡಿನಾಗು ಒಂದು ಅಂಗಡಿ ಇರ್ತದ. ಆ ಅಂಗಡಿ ಅವರು ಮೊಬೈಲ್ ಅಂಗಡಿ ಇರ್ತದ. ತಂದಿ ಮಗ ನಡೆಸ್ತಿರ್ತಾರ. ಒಂದು 5 ಇಲ್ಲ 10 ನಿಮಿಷ ಲೇಟ್ ಆಗಿ ಮುಚ್ಚಾರಂತ ಪೊಲೀಸರು ಏನ್ ಮಾಡ್ತಾರ, ತಂದಿಗೆ ಮಗನಿಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಹೋಗ್ತಾರ. ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಅವ್ರಿಬ್ರಿಗೂ ಬಹಳಷ್ಟು ಚಿತ್ರ ಹಿಂಸೆ ಕೊಟ್ಟು ಹೊಡೆದು ಅವರಿಗೆ ಪೊಲೀಸ್ ಸ್ಟೇಷನ್ದಾಗೆ ಲಾಕಪ್ ಡೆತ್ ಆಗ್ತದ. ಅವ್ರು ಸತ್ತು ಹೋಗ್ತಾರೆ. ಅದು ಕೇಸು ಕೋರ್ಟಿನ ನಡೆದಿತ್ತು. ಈಗ ತೀರ್ಪಾಗ್ಯದ. ಆ ಕೋರ್ಟ್ ಪರಿಶೀಲನೆಗಾಗಿ ಜಡ್ಜ್ನು ಕೂಡ ಪೊಲೀಸ್ ಸ್ಟೇಷನ್ ಹೋದ್ರು. ಜಡ್ಜ್ಗೂ ಕೂಡ ಆ ಪೊಲೀಸರು ಹಂಚಿಸ್ತಾರಂತ. ಇದೆಲ್ಲ ಇವ್ರು ಪೊಲೀಸರಿಗೆ ಕರ್ಕೊಂಬಂದು, ಪೊಲೀಸರು ತಂದಿಗೆ ಮಗನಿಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಬಂದದ್ದು, ಹೊಡೆದದ್ದು ಎಲ್ಲಾ ನೋಡಿದ್ದು ಅದೇ ಪೊಲೀಸ್ ಸ್ಟೇಷನ್ ಆಗಿರುವಂತಹ ಮಹಿಳಾ ಸಿಬ್ಬಂದಿ ಪೊಲೀಸ್ ಅವರೇ ಕೋರ್ಟಿನಾಗೂ ಹೇಳ್ಯಾರ, ಇವರೇ ಕೊಲೆ ಮಾಡ್ಯಾರ. ಅವರಿಗೂ ಅಂತೂ ಕೋರ್ಟಿನಾಗ ಬಂದು ಮಹಿಳಾ ಪೊಲೀಸ್ ಹೇಳಿದಕ್ಕಾಗಿ 9 ಜನ ಪೊಲೀಸರಿಗೆ ಗಲ್ಲು ಶಿಕ್ಷೆ ಆಗ್ಯದ. ಇದು ನಮ್ಮ ಭಾರತ ದೇಶದಲ್ಲೇ ಆಶ್ಚರ್ಯ ಮೂಡಿಸುವಂತಹ ವಿಷಯ. ಕಾನೂನು ಯಾರಪ್ಪನ ಸೊತ್ತು ಅಲ್ಲ. ಯಾರೇ ತಪ್ಪು ಮಾಡ್ಲಿ ಕಾನೂನು ಪ್ರಕಾರ ಅವರಿಗೆ ಶಿಕ್ಷೆ ಆಗಲೇಬೇಕು. ಹಂಗಂತೇಳಿ ಎಲ್ಲಾ ಪೊಲೀಸರು ಇದೇ ತರ ಆರ ಅಂತ ಹೇಳಲ್ಲ. ಕೆಲವು ಪೊಲೀಸರು ಈ ತರ ಆರ. ಈ ತರ ಇದ್ದವ್ರಿಗೆ ಈ ತರ ಶಿಕ್ಷೆ ಆಯ್ತಪ್ಪ ಅಂತಂದ್ರೆ ಅವ್ರು ಮುಂದಿನ ದಿನಗಳದಾಗ ಬುದ್ಧಿ ಕಲಿತಾರ. ನನ್ನ ವಿಡಿಯೋ ನೋಡಿದ ತಕ್ಷಣ ನೀವು ಕಮೆಂಟ್ ಮಾಡಿ.